ಎಲ್ರಿಗೂ ನಮಸ್ಕಾರ. ನಾವೀಗ ನೋಡ್ತಾ ಇರೋದು ಸಾರ್ಕೋಫೇಗಸ್ ಅಥವಾ ಸುಟ್ಟ ಮಣ್ಣಿನ ಪ್ರಾಚೀನ ಶವಪೆಟ್ಟಿಗೆ. ನಾವು ಈಜಿಪ್ಟ್ನಲ್ಲಿ ಶವಗಳನ್ನು ಶವಪೆಟ್ಟಿಗೆಯಲ್ಲಿ ಮಮ್ಮಿಗಳನ್ನಾಗಿ ಮಾಡಿ ನಂತರ ಪಿರಮಿಡ್ಗಳನ್ನು ಕಟ್ತಾ ಇದ್ರು ಅಂತ ಕೇಳಿರ್ತೇವೆ. ಅದು ಅಲ್ಲಿ ಸುಮಾರು ಕ್ರಿಸ್ತಪೂರ್ವ 3100ರ ವೇಳೆಗೆ ನಡೆಯುತ್ತಿದ್ದಂಥ ಸಂಗತಿ. ಹಾಗೆಯೇ ಭಾರತದ ಕರ್ನಾಟಕದಲ್ಲಿ ಕೂಡ ಈ ರೀತಿಯ ಶವಪೆಟ್ಟಿಗೆಗಳನ್ನು ಮಾಡಿ ಅದರಲ್ಲಿ ಶವಗಳನ್ನು ಇಡ್ತಾ ಇದ್ದಂತಹ ಪದ್ಧತಿ ಇತ್ತು. ಈ ಶವಪೆಟ್ಟಿಗೆಯು ಕ್ರಿಸ್ತಪೂರ್ವ 12ನೇ ಶತಮಾನ ಅಥವಾ 3200 ವರ್ಷಗಳ ಹಿಂದೆ ತಯಾರಿಸಿದ್ದು. ಇಂದಿಗೂ ಇದನ್ನು ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲಿನಲ್ಲಿ ಇರುವಂತಹ ರಾಬರ್ಟ್ ಬ್ರೂಸ್ಫೂಟ್ ಪ್ರಾಕ್ತನ ವಸ್ತು ಸಂಗ್ರಹಾಲಯದಲ್ಲಿ ನಾವು ಕಾಣಬಹುದು. ಕಬ್ಬಿಣ ಯುಗ ಎಂದು ಕರೆಯಲಾಗುತ್ತಿದ್ದ ಕಾಲದಲ್ಲಿ ಈ ಶವಪೆಟ್ಟಿಗೆ ನಿರ್ಮಾಣವಾಗಿದೆ. ಕ್ರಿಸ್ತಪೂರ್ವ 1500ರಿಂದ 300ರ ನಡುವಿನ ಸಮಯದಲ್ಲಿ ದಕ್ಷಿಣ ಭಾರತದಾದ್ಯಂತ ವಾಸಿಸುತ್ತಿದ್ದ ಬೃಹತ್ ಶಿಲಾಯುಗದ ಜನರು ಮೊಟ್ಟ ಮೊದಲು ಇಂತಹ ಶವಪೆಟ್ಟಿಗೆಗಳನ್ನು ತಯಾರಿಸಿದರು. ಅಂದಿನ ಕಾಲದ ಅಧಿಕಾರಿ ವರ್ಗದವರ ಶ್ರೀಮಂತರ ಶವ ಸಂಸ್ಕಾರಕ್ಕಾಗಿ ವಿಶೇಷವಾಗಿ ಇವುಗಳನ್ನು ಬಳಸಲಾಗ್ತಿತ್ತು. ಸುಟ್ಟ ಮಣ್ಣಿನಿಂದಲೇ ತಯಾರಿಸಿದ ಈ ಶವಪೆಟ್ಟಿಗೆಯು ಇಂದಿಗೂ ಹಾಳಾಗದೆ ಉಳಿದಿದೆ. ಕ್ರಿಸ್ತ ಶಕ 2002ರಲ್ಲಿ ಬಳ್ಳಾರಿ ಜಿಲ್ಲೆಯ ಪುರಾತತ್ವ ಯೋಜನೆಯಡಿಯಲ್ಲಿ ಉತ್ಖನನ ಮಾಡುವ ಸಂದರ್ಭದಲ್ಲಿ ಕುಡತಿನಿ ಹೇಳುವಂತಹ ಪ್ರದೇಶದಲ್ಲಿ ಬೂದಿಯ ದಿಬ್ಬದ ಅಡಿಯಲ್ಲಿ ಈ ಶವಪೆಟ್ಟಿಗೆಯನ್ನು ಪತ್ತೆ ಮಾಡಲಾಯಿತು. ಕುಡತಿನಿ ಎಂಬಲ್ಲಿನ ಈ ಬೂದಿ ದಿಬ್ಬವು ನವಶಿಲಾಯುಗದ ಹಾಗೂ ಕಬ್ಬಿಣ ಯುಗದ ಜನರ ನೆಲೆಯಾಗಿತ್ತು. 1802ರಲ್ಲಿ ಈ ಸ್ಥಳವನ್ನು ಮೊದಲು ಪತ್ತೆ ಹಚ್ಚಿದವರೆಂದರೆ ಮ್ಯಾಕೆಂಜಿ. ಆದ್ದರಿಂದ ಕುಡತಿನಿ ಬೂದಿ ದಿಬ್ಬವನ್ನು ಮ್ಯಾಕೆಂಜಿ ಪಾಯಿಂಟ್ ಎಂಬುದಾಗಿ ಕೂಡ ಕರೀತಾರೆ. ನಾವೀಗ ನೋಡ್ತಾ ಇರುವಂಥದ್ದು ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣವಾದಂತಹ ಕರ್ನಾಟಕದಲ್ಲಿರುವಂತಹ ಪ್ರಾಚೀನ ಶವಪೆಟ್ಟಿಗೆಯಾಗಿದೆ. ಇದರ ಸುತ್ತಮುತ್ತಲೂ ಕಂಡುಬರುವಂತಹ ಎಲ್ಲ ಅವಶೇಷಗಳು, ಮಡಿಕೆ ಕುಟಿಕೆಗಳು ಈ ಶವಪೆಟ್ಟಿಗೆಯ ಒಳಗೆ ಇಡಲಾಗಿತ್ತು. ಅಲ್ಲದೆ ಈ ಶವಪೆಟ್ಟಿಗೆಯ ಒಳಗಡೆ ಇರುವಂತಹ 7 ವರ್ಷದ ಮಗುವಿನ ಶವವನ್ನು ನಾವು ಗುರುತಿಸಿದ್ದೇವೆ. ಅಂದರೆ ಆ ಮಗುವಿನ ಅಸ್ಥಿಪಂಜರಗಳು ಶವಪೆಟ್ಟಿಗೆಯ ಒಳಗಡೆಗೆ ಈ ರೀತಿ ಭದ್ರವಾಗಿತ್ತು. ಅದರ ಅವಶೇಷಗಳನ್ನು ನಾವು ಈ ಭಾಗದಲ್ಲಿ ಕಾಣಬಹುದಾಗಿದೆ. ಅಲ್ಲದೆ ಇದೆಲ್ಲ ಅವಶೇಷಗಳನ್ನು ಕೂಡ ಈ ಶವಪೆಟ್ಟಿಗೆಯ ಒಳಗೆ ಸಂಗ್ರಹಿಸಿಡಲಾಗಿತ್ತು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.